ಹರವೋ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತರಾದ ಪಿತಾಂಬಜಿಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿಯಾದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳಿಗೆ ಇದು ವಿಚಾರ ಚಂದ್ರೋದಯ. ಮೊದಲೇದ ಕಲಾ ಹೇಳೋದಕ್ಕಿಂತ ಮುಂಚಿತವಾಗಿ ಹೇಳಬೇಕಾಗಿತ್ತ. ಉಪದ್ಘಾತನೆ ಮೊದಲ ತಗೊಂಡು ಹೇಳಿದೆ. ಈಗ ಮೊದಲ ತಿಳಿಯುವುದೇನು? ಮೊಟ್ಟ ಮೊದಲ ತಿಳಿಬೇಕಾದದ್ದು ಅಪ್ಪ ಶ್ರೀಕೃಷ್ಣ. ಮೊದಲ ತಿಳಿಯಬೇಕಾದದ್ದು ಯಾವುದು ಅಂತ ಕೇಳಿದರೆ ಅನುಬಂಧ ಚತುಷ್ಟಯನ್ನು ಮೊದಲ ತಿಳಿಬೇಕು ನಾವು. ಅನುಬಂಧ ಚತುಷ್ಟಯ ಅಂದರೆ ಏನ್ರಿ ಇದು ಅಂತ ಪ್ರಶ್ನೆ ಮಾಡಿದರೆ, ಅನುಬಂಧ ಚತುಷ್ಟಯ ಅಂದರೆ ತನ್ನ ಜ್ಞಾನಾಂತರ ಯಾವುದು ಪುರುಷನನ್ನು ಗ್ರಂಥದಲ್ಲಿ ಪ್ರವೃತ್ತಿಗೊಳಿಸುತ್ತದೆಯೋ ಅದಕ್ಕೆ ಅನುಬಂಧವೆನ್ನುತ್ತಾರೆ. ತನ್ನ ಜ್ಞಾನಾಂತರ ಯಾವದ ಗ್ರಂಥದಲ್ಲಿ ಪ್ರವೃತ್ತಿಗೊಳಿಸ್ತತ್ಲ ಅದಕ್ಕೆ ಅನುಬಂಧತಾರೆ. ಇದಕ್ಕೆ ಸಂಸ್ಕಾರ ಬೇಕು. ಹಂಗೆ ಪ್ರವೃತ್ತಿಗೊಳಿಸಕ್ಕೆ ಬರ್ತೈತೇನಂದ್ರೆ ಯಾವುದು ಗೊತ್ತಿಲ್ಲಾರ್ದ ಬರಂಗಿಲ್ಲ ಪುಣ್ಯಾತ್ಮರೇ. ಸಂಸ್ಕಾರ ಇತ್ತಪ್ಪ ಅಂತಂದ್ರೆ ಪ್ರವೃತ್ತಿಗೊಳಿಸಕ್ಕೆ ಹತ್ತದ. ಸಂಸ್ಕಾರ ಇರ್ಲಿಕ್ಕೆ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ ಮನುಷ್ಯ. ಇದೇನು ಬಿಡತ್ತ? ಇದೇನು ಆದ ಕಾರಣಕ್ಕಾಗಿ ಇದಕ್ಕೇನೆಂದರೂ ತನ್ನ ಜ್ಞಾನಾಂತರ ಯಾವುದು ಪುರುಷನನ್ನು ಗ್ರಂಥದಲ್ಲಿ ಪ್ರವೃತ್ತಿಗೊಳಿಸುತ್ತದೆಯೋ ಅದಕ್ಕೆ ಅನುಬಂಧವೆನ್ನುತ್ತಾರೆ. ಇಷ್ಟು ಬರ್ಕೋರಿ. ಅನುಬಂಧ ಅಂದರೆ ಏನು ಅಂತ ಹೇಳಕ್ಕೆ ಬರ್ತೈತಿ ನಿಮಗೂ. ಬರ್ಕೊಂಡ ಕಂಠಪಾಠ ಮಾಡಿಕೊಂಡ್ರಿ ಅಂದ್ರೆ ಅನುಬಂಧ ಅಂದರೆ ಏನು ಗೊತ್ತಿಲ್ಲದವ್ರಿ. ಮತ್ತು ತಿಳಿದವ್ರಿಗೆ ಹೇಳೋ ಮಾತಲ್ಲ, ಜ್ಞಾನಿಗಳಿಗೆ. ತಿಳಿಲ್ಲದವರಿಗೆ, ಗೊತ್ತು ಇಲ್ಲದವರಿಗೆ. ನನಗೆ ಎಷ್ಟೋ ದಿವಸ ಶಾಸ್ತ್ರದ್ರ ಗೊತ್ತಿದ್ದಕ್ಕಿಲ್ಲ. ಅದಕ್ಕೆ ಅನುಬಂಧ ಅಂದರೆ ತನ್ನ ಜ್ಞಾನಾಂತರ ಯಾವುದು ಮನುಷ್ಯನು
ಯಾವುದು ಪುರುಷನನ್ನು ಗ್ರಂಥದಲ್ಲಿ ಪ್ರವೃತ್ತಿಗೊಳಿಸುತ್ತದೆಯೋ ಅದಕ್ಕೆ ಅನುಬಂಧವೆನ್ನುತ್ತಾರೆ. ಇದೊಂದು ಕಂಠಪಾಠ ಮಾಡಿಕೊರಿದು. ಅನುಬಂಧಗಳು ಎಷ್ಟು ಮತ್ತು ಯಾವ್ರಿ? ಅನುಬಂಧ ಏನು ಒಂದಾಯಿತು ಮತ್ತು ಏಸದಾವೋ ಅವು ಯಾವುವು ಹೇಳಿಕೊಡ್ರಿ ನಮಗೆ. ಅನುಬಂಧಗಳು 4 ಅದಾವ್ರಿ. ಎಷ್ಟು? 4 ಯಾವ್ರಿ ಅಂತ ಕೇಳಿದರೆ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಎಷ್ಟು? 4. ಮೊದಲ ಅಧಿಕಾರಿದೈತಿ ಇಲ್ಲ. ಅಧಿಕಾರಿ ವಿಷಯ, ಸಂಬಂಧ. ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಇವುಗಳಿಗೆ ಅನುಬಂಧವೆನ್ನುತ್ತಾರೆ. ಇವು 4ಕ್ಕೂ ಏನಂತಾರೆ? ಅನುಬಂಧ. ಅಧಿಕಾರಿಯಾದಿ ಗ್ರಂಥದ ಅನುಬಂಧಗಳನ್ನು ತಿಳಿಯದಿರುವ ಅನುಬಂಧವನ್ನು ತಿಳಿಯಲಾರದ ನ್ಯಾಯವೇಶ, ವೈಶ್ಯ, ಶಿಖಾದಿ ಪಾರಂಗತರಾದ ವಿವೇಕಿ ಪುರುಷರಾದರೂ ಈ ವೇದಾಂತ ಗ್ರಂಥದಲ್ಲಿ ಪ್ರವೃತ್ತಿ ಆಗಲಾರರು. ಶಾಸ್ತ್ರ ಗೊತ್ತಿಲ್ಲದವ್ರು ಈ ಗ್ರಂಥದೊಳಗೆ ಪ್ರವೃತ್ತಿ ಆಗಂಗಿಲ್ಲ. ಅವ್ರ ಯಾಕೆ ಮೇಲೆ ಅಷ್ಟ ವಚನ, ಕಥೆ ಇವಷ್ಟ ತಗೋತಾರ. ನ್ಯಾಯ ವೈಷಯಕ್ಕಾದಿ ಪಾರಂಗತರಾದ ವಿವೇಕಿ ಮನುಷ್ಯ ಪುರುಷರಾದರೂ ಈ ವೇದಾಂತ ಗ್ರಂಥದಲ್ಲಿ ಪ್ರವೃತ್ತಿ ಆಗಲಾರರು. ಇವು ಗ್ರಂಥಗಳ ವೇದಾಂತ ಗ್ರಂಥ, ಇವು ಶಾಸ್ತ್ರದ ಗ್ರಂಥಗಳಿವ. ಮೂಲ ಇದನ್ನು ತಿಳಿಬೇಕಾಗೈತಿ. ಮೂಲ ಇದನ್ನು ತಿಳಿದಾಗ ನಿಜಗುಣಿಯವರ ಗ್ರಂಥವನ್ನು ಬಿಡಿಸ್ಲಿಕ್ಕೆ ಬರ್ತೈತಂತ. ನಿಜಗುಣಿಯವರು ಗ್ರಂಥ ಇದನ್ನು ತಿಳಿಲಾರ್ದ ಅದನ್ನು ಬಿಡ್ಸಕ್ಕೆ ಬರಂಗಿಲ್ಲ. ಆದ ಕಾರಣಕ್ಕಾಗಿ ಪುಣ್ಯಾತ್ಮರೇ ಮೊದಲು ತಿಳಿಬೇಕಾಗಿದ್ದು ವಿಚಾರ ಚಂದ್ರೋದಯ, ಆಮೇಲೆ ಅನುಬಂಧ ಚತುಷ್ಟಿ ಅನ್ನ ತಿಳಿಬೇಕಾಗೈತಿ. ಯಾಕಂದರೆ ಬಾಹ್ಯೋನ್ಮುಖ ರೂಪ ವ್ಯವಧಾನ ಪ್ರತಿಬಂಧಕ್ಕಿರ್ತಾವ್ರಿ. ಮೂಲಕ ವೃತ್ತಿ ಅಂತರ್ಮುಖ ಆಗಲಾರದು. ಪ್ರತಿಬಂಧಕ ಇತ್ತಪ್ಪ ಅಂತಂದ್ರೆ ಅಂತರ್ಮುಖಿ ಆಗಲಿಕ್ಕೆ ಬರಂಗಿಲ್ಲತ್ತ ಮನುಷ್ಯ. ಒಳಗೆ ತಿಳ್ಕೋಬೇಕ. ಅಂತರ್ಮುಖಿ ಆಗಾಕ ಬರಂಗಿಲ್ಲ. ಅಷ್ಟ ಕಠಿಣವಾದದ್ದು. ಅಂತರ್ಮುಖವಾದಾಗನ ಈ ಗ್ರಂಥ ಅಧ್ಯಯನವನ್ನು ಮಾಡಲಿಕ್ಕೆ ಬರ್ತದ. ಅಂತರ್ಮುಖವಾಗಲಿಕ್ಕೆ ಅಂತಂದ್ರೆ ಬರೇ ಬಾಹ್ಯ ವ್ಯವಹಾರದಲ್ಲಿ ಹೋದ್ರೆ ಇದು ತಿಳಿಯಂಗಿಲ್ಲ. ಈ ಗ್ರಂಥ ತಿಳಿಬೇಕಾಗಿತ್ತು ಅಂತಂದ್ರೆ ಅಂತರ್ಮುಖಿ ಆಗಲೇಬೇಕು ಮನುಷ್ಯ. ಆಗಲಾರರು. ಅನುಬಂಧಗಳನ್ನು ತಿಳಿದು ಗ್ರಂಥವನ್ನು ಶ್ರವಣ ಮಾಡುವುದರಿಂದ
ಮಾತ್ರ ಪ್ರಯೋಜನವು ಸಿದ್ಧಿಸುತ್ತದೆ ಹೇಳ್ತಾರೆ ನೋಡ್ರಿ. ಅನುಬಂಧಗಳನ್ನು ತಿಳ್ಕೊಂಡ ಆ ಗ್ರಂಥದೊಳಗಿನ ಸಾರವನ್ನು ತಿಳ್ಕೊಂಡ ಶ್ರವಣ ಮಾಡುವುದರಿಂದ ಮಾತ್ರ ಇದು ಪ್ರಯೋಜನ ಸಿದ್ಧಿಸ್ತತಿ ಅಂತ ಹೇಳ್ಕೊಂಡು ಬಂದಾರೆ. ಇರ್ಲಿಕ್ಕೆ ತಿಳಿಯಂಗಿಲ್ಲ. ಆದ್ದರಿಂದ ಗ್ರಂಥ ಆರಂಭದಲ್ಲಿ ಪ್ರಥಮ ಅನುಬಂಧವನ್ನು ಹೇಳುವುದರಿಂದ ಅವುಗಳನ್ನು ತಿಳಿದ ಅಧಿಕಾರಿಯು ಗ್ರಂಥದಲ್ಲಿ ಪ್ರವೃತ್ತಿ ಉಳ್ಳವನಾಗಬಹುದು. ಇದನ್ನು ಎಲ್ಲವನ್ನು ತಿಳ್ಕೊಂಡ ಅಧಿಕಾರಿಯಾಗುವಂಥ ಮನುಷ್ಯ ಅವ ಏನು ಮಾಡಬಹುದು? ಪ್ರವೃತ್ತಿ ಆಗಬಹುದು, ಅಧಿಕಾರಿ ಆಗಬಹುದಮ್ಮ. ಅನಧಿಕಾರಿಗಳಿಗೆ ಇದು ಬರುವುದಲ್ಲ. ಅಧಿಕಾರಿಯ ವರ್ಣನ ಹೇಳ್ಕೊಂಬಂದಾರೆ. ಲಕ್ಷಣ, ಅಧಿಕಾರಿ ಲಕ್ಷಣ ಎಷ್ಟದ, ಹೆಂಗದವ, ಅವು ಏನು ಲಕ್ಷಣ ಬೇಕಿಲ್ಲ. ಲಕ್ಷಣ ಇಲ್ಲಾರ್ದ ಯಾವುದೂ ಇಲ್ಲ. ಮನೆಗೆ ಒಬ್ಬರ ಮನೆಗೆ ಹೋದೆವು, ಹೊಸ ಮನೆಗೆ ಎಷ್ಟು ಲಕ್ಷಣವಾಗಿತ್ತು ಅಂತೀವಿ ನಾವು. ಅದ ಲಕ್ಷಣ ಇರ್ಲಿಕ್ಕಂದ್ರೆ ಇಲ್ಲೇನಪ್ಪ ರಕ್ಕೋ ರಣ ಆಗ್ತೈತಿ, ಲಕ್ಷಣ ಇಲ್ಲಿ ಮನೆ ಒಳಗತ್ತಿ. ಕನ್ಯಾ ನೋಡಕ್ಕೆ ಹೋದಾಗ ಹುಡುಗಿ ಬಡವ್ರು ಇರುವಾರಕ್ಕ ಲಕ್ಷಣವಂತಿ ಐತಿ, ಆ ಹುಡುಗಿನ ತೊಗೊಳ್ದನ ವರದಕ್ಷಿಣೆ ಕೊಡ್ಲಿಕ್ಕೆ ಬಿಡುವಾರ ಅವ್ರ. ಲಕ್ಷಣವಾಗಿರ್ತಕ್ಕಂಥದ್ದು ಐತಿಲ್ಲ ಆ ಹುಡುಗಿ. ನಮ್ಮ ಮನೆಯೊಳಗಿದ್ರೆ ಸಿರಿ ಏನು ಮಾಡ್ತೀವಿ ರೀ ನಾವು ಹಳ್ಳಿ ಮಂದಿ? ಲಕ್ಷಣವನ್ನು ನೋಡ್ತೀವಿ. ಹಂಗಿಲ್ಲೇ ಲಕ್ಷಣವನ್ನು ಹೇಳ್ತಾರೆ. ಯಾರ್ದು? ಅಧಿಕಾರಿಯಾಗುವಂಥ ಮನುಷ್ಯನಂದು. ಎದಕ್ಕೆ? ಹೊಲಕ್ಕೆ, ಮನೆಗೆ, ರಾಜಕಾರಣಿಗೆ, ಪಂಚಾಯತಿಗೆ ಅಧಿಕಾರಿ ಅಲ್ರಿ, ಶಾಸ್ತ್ರಕ್ಕೆ ಅಧಿಕಾರಿ ಲಕ್ಷಣ ಬೇಕಿಲ್ಲೇ. ಮಲ ವಿಕ್ಷೇಪ ದೋಷರಹಿತ ಅಜ್ಞಾನ ಸಹಿತ ಸಾಧನ ಚತುಷ್ಟಿ ಸಂಪನ್ನನಾದವನೇ ಅಧಿಕಾರಿ ಎನಿಸುತ್ತಾನೆ. ಇವ ಅಧಿಕಾರಿ ನೋಡ್ರಿ. ಮಲ ವಿಕ್ಷೇಪ ದೋಷರಹಿತ ಅಜ್ಞಾನ ಸಹಿತ ಸಾಧನ ಚತುಷ್ಟಿ ಸಂಪನ್ನನಾದವನೇ ಅಧಿಕಾರಿ. ಅಧಿಕಾರಿ ಲಕ್ಷಣ ರೀ ಇದು. ಮಲ ವಿಕ್ಷೇಪ ದೋಷರಹಿತ ಅಂತಂದ್ರೆ ಏನ್ರಿ ಇದು? ಮಲ ಅಂತಂದ್ರೆ ಏನು? ಮಲ ಅಂದರೆ ಪಾಪದೋಷ. ಪಾಪದೋಷವನ್ನು ಪುಣ್ಯ ಕರ್ಮಾದಿಗಳನ್ನು ಮಾಡಿ ಕಳ್ಕೊಂಡಿರ್ಬೇಕು. ಎಂಥ ಪಾಪಿಷ್ಟ ಆದರೂ ಕೂಡ ವಾಲ್ಮೀಕಿರಿ, ರತ್ನಾಕರ, ವಾಲ್ಯಾಕೋಳ ಬೇಡವರು, ಬೇಡರಮ 7 ರಂಜನಿಗೆ ಹಳ್ಳವನ್ನು ತುಂಬಿದ್ದವು. ಅಷ್ಟ ಪಾಪಗಳನ್ನು ಮಾಡಿದಿರತಕ್ಕಂಥ ಆ ದೃಷ್ಟಾಂತ ನಿಮಗೆಲ್ಲರಿಗೂ ಗೊತ್ತೈತೆ. ಅದನ್ನೇನು ಹೇಳುವ ಅವಶ್ಯಕತೆನೇ ಇಲ್ಲ. ನೀವೆಲ್ಲರೂ ಶಾಣ್ಯರದಿರಿ. 7 ರಂಜನಿಗೆ ಹಳ್ಳವನ್ನು ತುಂಬಿದ್ದ. ಅಷ್ಟ ಪಾಪ ತುಂಬಿಕೊಂಡಿದ್ದವನಿಗೆ ನಾರದ ಸಾರಿಗಳಲ್ಲಿ ಹೋದಾಗ ಅಕಸ್ಮಾರ್ಗವಾಗಿ ರಾಮನ್ಲಿಕ್ಕೆ ಬರಲಿಲ್ಲ. ನಾಲ್ಗಿ ಮೇಲೆ
ಅದು ಪರಮಾತ್ಮನ ನಾಮಸ್ಮರಣೆ ಬರಬೇಕಾಗಿತ್ತಂತಂದ್ರೆ ನಾಲ್ಗೆ ಮ್ಯಾಲೆ ಸದಾವ ಕಾಲ ಸರಸ್ವತಿ ಕೃಪಾ ಆಗಿರಬೇಕು, ವೇದ ಕೃಪಾ ಆಗಿರಬೇಕು. ಸರಸ್ವತಿ ಕೃಪಾ ಆದಾಗ ನಾಲ್ಗೆ ಮೇಲೆ ನಾಮಸ್ಮರಣೆ ಆಡ್ತೈತಿ. ಆರ್ಲಿಕ್ಕಂದ್ರೆ ಇಲ್ಲವೇ ಇಲ್ಲ, ಬರುವುದಿಲ್ಲ. ಪಾಪ ತುಂಬಿಕೊಂಡಿತ್ತಂದ್ರೆ ಬರಂಗಿಲ್ಲ. ಇದನ್ನೊಂದು ನಿಶ್ಚಿತವಾಗಿ ತಿಳ್ಕೊರಿ ನೀವು. ಅವನಿಗೆ ದೃಷ್ಟಾಂತ ನಿಮಗೆ ಗೊತ್ತೈತಿ. ಅವನಿಗೆ ರಾಮಣ್ಣಕ್ಕೆ ಬರಲ್ದಾಗುತ್ತಲೇ ನಾರದ ಮಹರ್ಷಿಗಳು 2 ಗಿಡದ ನಡಬರ್ಕ ನಿಂದಿರಿಸಿದವನು. ಯಾರನ್ನ? ರತ್ನಾಕರನ್ನ. ಬೇಡವಾಗಿರತಕ್ಕಂಥ ರಾಮ ರಾಮ ಅಣ್ಣಾಕ ನಿನಗೆ ಬರುವುದಿಲ್ಲಲ್ಲ. ಗುರುಗಳು ಭಾಳ ಶಾಣ್ಯಾರ್ರಿ. ಯಾವ ಥರದಿಂದ ಹೆಂಗೆ ಉಪದೇಶ ಮಾಡಿದ್ರೆ ಆ ಶಿಷ್ಯನ ಅಂತಃಕರಣಕ್ಕೆ ಮುಟ್ಟತೈತೆ ಅನ್ನೋದು ಆ ಸದ್ಗುರುನಾಥನಿಗೆ ಗುರುತಿರ್ತೈತಿ. ಹಂಗೆ ಉಪದೇಶ ಮಾಡ್ತಾರೆ. ಯಾರು ಹೆಂಗದಾರಲ್ಲ ಹಂಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಸದ್ಗುರು ಅನಿಸ್ಕೊಂಡ್ರು. ಮರ ಅನ್ನಂದ್ರೆ ಮೊದಲ ರಾ ಅನ್ನಕ್ಕೆ ಬರಲಿಲ್ಲ. ಮಟ್ಟಿದ್ದ ರಾಣ ರಾಕ್ ಹೊಳತ್ರಿಕ್ಕಿಲ್ಲ ನಾಲಿಗೆ. ರಾಮ 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 ಮರ 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 ಅಣ್ಣ ಅಂದಾಗ ರಾಮನತಕ್ಕಂಥ ಉಚ್ಚಾರ ಬರ್ತೈತೆ ಅಂಥೇಳಿ ನಾರದ ಮಹರ್ಷಿಗಳು ಹೇಳಿದಾಗ ಆಗ ರಾಮನತಕ್ಕಂಥ ನಾಮಸ್ಮರಣೆಯ ಉಚ್ಚಾರ ಆಗಕ್ಕೈತ್ರಿ. ಅಲ್ಲಿ ಎಲ್ಲಿ ನಿತ್ತ ಅತಿದ್ದಲ್ಲ ಅಲ್ಲೇ ಒತ್ತಿ ಬೆಳೆದು ಬಿಟ್ಟಿತ್ತತ್ರಿ. ಅದು ಅಷ್ಟಮಗ್ನವಾಗಿದ್ದ ಪರಮಾತ್ಮನ ನಾಮಸ್ಮರಣೆಯಲ್ಲಿ. ಅಂದಾಗ ವಾಲ್ಮೀಕಿ ಋಷಿ ಆದರೂ ಶ್ರೀರಾಮ ಹುಟ್ಟಿಲ್ಲ, ವಿಷ್ಣು ಅವತಾರ. ಇದರಂತೆ ನಡಿಬೇಕಂತ ಹೇಳಿ ರಾಮಾಯಣವನ್ನು ಬರೆದ್ರಿ ಪುಣ್ಯಾತ್ಮರೇ. ಪರಮಾತ್ಮ ನಾ ಬರದಂತೆ ನಡಿಬೇಕಂತ ಹೇಳಿ ಆ ಗ್ರಂಥವನ್ನು ಬರೆದರು, ರಾಮಾಯಣವನ್ನು ಬರೆದರು. ಪರಮಾತ್ಮನಕ್ಕಿಂತ ಶ್ರೇಷ್ಠ ಆದರದಲ್ಲ. ವಾಲ್ಮೀಕಿ ಋಷಿ ಅನ್ನಿಸ್ಕೊಂಡ್ರು ಪುಣ್ಯಾತ್ಮರೇ. ಹಂಗೆ ಪಾಪ ದೋಷವನ್ನು ಕಳ್ಕೊಂಡ ಪುಣ್ಯ ಕರ್ಮಾದಿಗಳನ್ನು ಮಾಡಿ ನಾಮಸ್ಮರಣೆಯನ್ನು ಮಾಡಿ ಕಲಿಯುಗದಾಗ ಏನು ಬಂದೈತಿಪ್ಪ ಅಂತ ಕೇಳಿದ್ರೆ ನಾಮಸ್ಮರಣೆದು ಬಲ ಬಂದೈತಿ. ನಾಮಸ್ಮರಣೆ ಯಾವಾಗ ನೀಗಂಗಿಲ್ಲ. ಜಪ ತಪ ಅನುಷ್ಠಾನ. ಕೃತಾಯುಗದಾಗ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲೇ ತಪ ಮಾಡಿದ್ರಿ. ಅವ ಎಷ್ಟು ನಿಷ್ಠಾವಂತರು ನೋಡ್ರಿ ಋಷಿಗಳು. ಎಲುವಿನ ಹಂದ್ರಗಳು ಅಷ್ಟು ಕಾಣ್ತಾವೆ. ತಪಶ್ಚರಿ ಮಾಡಕ್ಕೆ ಕೂತದ್ದು ಎಲ್ಲ ಬಸದು ಹೋಗಿರ್ತೈತ್ಲ. ಎಲುವಿನ ಹಂದ್ರ ಒಳಗೆ ಏನೈತಿ ಎಲುಗಳನ್ನು ಕಾಣ್ತಾವೆ. ಅದನ್ನು ಮಾಡಿ ಮುಕ್ತಿ ಪಡಿತಿದ್ರು ಅವಾಗ ಕೃತಾಯುಗದೊಳಗ್ರಿ. ಹೇಳಕ್ಕೆ ಕಾರಣ ಏನಂದ್ರೆ ಪಾಪ ದೋಷ ಹೋಗಬೇಕಾಗಿತ್ತಂದ್ರೆ ಪುಣ್ಯ ಕರ್ಮಾದಿಗಳನ್ನು ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಅಂದಾಗ ಏನಾಕತಿ? ಪಾಪ ಕರ್ಮ ಹೊಕ್ಕೈತಿ. ಪುಣ್ಯದ ಬಲ ಹೆಚ್ಚತ್ತಂದ್ರೆ ಅಧಿಕಾರಿ ಆಗಕ್ಕೆ ಅನುಕೂಲಕ್ಕನ ಕಡೆ ಬರ್ತಾನೆ ನಾವು ಗುರುಗಳ ಕಡೆ. ಪಾಪ ದೋಷ ಹೋಗಿತ್ತಂದ್ರೆ ಅಧಿಕಾರಿ ಆಗಲಿಕ್ಕೆ ಅವನು ಅಹರ್ಯನಾಗುತ್ತಾನೆ. ಚಿತ್ತಿನ ಚಂಚಲ ಎಲ್ಲಕ್ಕಿಂತ ಚಿತ್ತಿನ ಚಂಚಲ ಭಾಳ ಕೆಟ್ಟ್ರಿ. ಅದು ಇಲ್ಲಿ ಕುತ್ತೈತಿ ಅಂದ್ ಕೂಡ ಅದು ಅಮೇರಿಕಾಕ್ಕೆ ಹೋಗಿರ್ತೈತಿ. ನೆಂಪು ತೆಗಿ ಕುಡ್ದು ಅಲ್ಲಿ ಹೋಗೇ ಬಿಟ್ಟಿರ್ತೈತಿ. ಅಷ್ಟು ವೇಗ ಅದ ಚಿತ್ತ.
ತನ್ನ ಇಷ್ಟ ದೇವತಾ ಧ್ಯಾನ ರೂಪದಿಂದ ದೇವರನ್ನು ಒಲಿಸಿಕೊಂಡ ಚಿತ್ತಿನ ಚಂಚಲವನ್ನು ಕಳಕೊಂಡು ಆವರಣ ದೋಷವೊಂದ ಇಟ್ಟುಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿತ್ಯಕ್ಕೆ ಬಂದ ಯಾವನು ಉಪದೇಶ ಪಡ್ಯಾಕ ಅಧಿಕಾರಿ ಅಕ್ಕನಲ್ಲ ಅವನೇ ಅಧಿಕಾರಿ. ಇದೊಂದು ಸಿದ್ಧಾಂತ ಆತ. ಇಂಥವ ಅಧಿಕಾರಿ ಅಕ್ಕನವ ಗ್ರಂಥದಲ್ಲಿ ಪ್ರವರ್ತಿಗೊಂಡು ಶ್ರವಣಾದಿಗಳನ್ನು ಮಾಡಿ ಪಾಪ ದೋಷವನ್ನು ಕಳೆದುಕೊಂಡು ಪುಣ್ಯ ಕರ್ಮಾದಿಗಳನ್ನು ಮಾಡಿ ಇಷ್ಟ ದೇವತಾ ಧ್ಯಾನ ರೂಪದಿಂದ ಚಿತ್ತಿನ ಚಂಚಲವನ್ನು ಕಳ್ಕೊಂಡು ಅವನು ಅಧಿಕಾರಿಯಾಗುತ್ತಾನೆ. ಈ 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ.